ಅವ್ರು ಹೇಳಕ್ ಬಯಸ್ತೀನಿ. ಮಂತ್ರಿಗಳಂತೂ ಬರ್ತಾರಲ್ಲ, ನನಗೆ ಗೊತ್ತಿಲ್ಲ. ಅಧಿಕಾರಿಗಳು ಎಷ್ಟಾಗಲಿ ಸ್ವಲ್ಪ ಅವ್ರ ಕಡೆ ಕಾಳಜಿ ಇರ್ತೈತೆ, ಅವ್ರಿಗೆ ಏನೋ ಮಾಡ್ಬೇಕು ಅನ್ನೋದು ಇರ್ತೈತೆ ಅವ್ರಿಗೆ. ಎಲ್ಲವೂ ನಾ ಅವ್ರ ಮ್ಯಾಗ ಆರೋಪ ಮಾಡಕ್ ಹೋಗುದಿಲ್ಲ. ಯಾಕೆ ವರ್ಷಕ್ಕೊಬ್ಬ ಬದಲಾಕಿರ್ತಾರ, 6 ತಿಂಗಳ ಬದಲಾಕಿರ್ತಾರ. ಈಗ ಬಂದವ್ರನ್ನ ಜವಾಬ್ದಾರಿ ಅಂತ ಹೇಳಕ್ ಹೋಗುದಿಲ್ಲ ನಾನು. ಅಷ್ಟು ಕೀಳಿ ಮಟ್ಟಕ್ಕೆ ಹೋಗುದಿಲ್ಲ ನಾನು. ಯಾರೇ ಇರ್ರಿ, ಏನೇ ಇರ್ರಿ, ಇವತ್ತು ಬಂದು ನೋಡಿರಿ, ತಹಶೀಲ್ದಾರ್ ಬಂದು ನೋಡಿರಿ, ಎಲ್ಲರೂ ಬಂದು ನೋಡಿರಿ. ತಕ್ಷಣ ಇದೊಂದು 8 ದಿವಸದೊಳಗೆ ಆಗುವಾಗ ಈ ಕೆಲಸವನ್ನು ಪೂರ್ಣ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ ನಾನು. ಇವತ್ತಿನ ರಾತ್ರಿ ಇದು ಓರ್ಪವಾಗಿ 5-6 ವರ್ಷದಿಂದ ರೈತರು ಹೇಳ್ಕೊತ ಬಂದಾರೆ. ಇದನ್ನು ನೀರು ಓಲ್ಪ ಆಕತಿ, ಇದನ್ನು ರಿಪೇರಿ ಮಾಡ್ರಿ ಅಂತ ನನ್ನ ಗಮನಕ್ಕೂ ತಂದಾರ. ನಾನು ಹೇಳಿ ಕೂಡ ಹೇಳಿದ್ರು ಕೂಡ ಆಗದೇ ಇರತಕ್ಕಂಥ ಕೆಲಸ ಇವತ್ತು ಇಷ್ಟೆಲ್ಲ ಕೆನಾಲ್ ಹೊಡೆದು ಇಷ್ಟೆಲ್ಲ ಭೂಮಿಗಳು, ರೈತರ ಭೂಮಿ ಇಷ್ಟು ಹಾಳಾಗೈತಿ. ಇವತ್ತು ಇದು ಹಾಳಾಗಿದ್ದು ಸುಮಾರು ಒಂದು 100-150 ಎಕರೆ ಆಗಿರ್ಬೋದು. ಆದ್ರೆ ಮುಂದೆ ಇದು 70 ಕಿಲೋಮೀಟರ್ ನೀರು ಹೋಗುತ್ತಲ್ಲ, ಅಲ್ಲಿ ಇದೇ ಕೆನಾಲ್ ಮ್ಯಾಗ ನಂಬಿಕೊಂಡು ಉಳಿಗಡ್ಡೆ ಹಚ್ಚಾರ, ಕಬ್ಬು ಹಚ್ಚಾರ, ಬೇರೆ ಬೇರೆ ಆಕಾರ ಮಾಡ್ಯಾರ. ಆ ರೈತರ ಹಣಿ ಬರ ಏನು ಮುಂದೆ ಅವ್ರು ಎಷ್ಟು ಒಂದು ಕೋಟಿಗಟ್ಟಲೆ ಹಾನಿ ಆಗತೈತೆ ರೈತರಿಗೆ. ಅದು ಹೊಡೆದದ್ದು ಸ್ವಲ್ಪ ಹಾನಿ. ಇದು ನೀರು ಬಂದು ರಿಪೇರಿ ಆಗಿ ನೀರು ಹೋಗ್ಬೇಕಂದ್ರೆ ಟೈಮ್ ಹೋಗ್ಬಿಡ್ತೈತೆ ಅಲ್ಲಿ. ಈ ಎಲ್ಲ ಹಾನಿಗೆ ಜವಾಬ್ದಾರಿ ಏನು ಅಂದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೇಳಿ ಬಯಸ್ತೀನಿ ನಾವು. ನೀವು ಮುಖ್ಯಮಂತ್ರಿ ಅವ್ರು ಬಿಡಬೇಕಂತ ಹೇಳ್ತೀರಿ, ಅವ್ರು ಆಗ್ಬೇಕಂತಾರ, ಇರ್ಬೇಕಂತಾರ, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವ್ಯವಸ್ಥೆ. ಅದು ನಿಮ್ಮ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ, ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ವ್ಯವಸ್ಥೆ. ಅದು 140 ಮಂದಿ ಶಾಸಕ ಕೊಟ್ಟಾರ ರಾಜ್ಯದ ಜನ ಕೊಟ್ಟಾರ ನಿಮಗೆ. ಅನ್ಯ ಶಿವಾನಂದ ಪಾಲ್ರಿ ನಿಮಗಂತೂ ಖಾಯಂ ಶಾಸಕ ಕೊಟ್ಟರೆ ಬಾಗೇವಾಡಿ ಕ್ಷೇತ್ರದ. ನೀವು ಇಷ್ಟು ಕೊಟ್ಟ ಮೇವು ಕೂಡ ಅಟ್ಲೀಸ್ಟ್ ಒಂದು ಕೆನಾಲ್ ನೋಡೋಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜನ ಮೆಚ್ಚೋದಿಲ್ಲ, ನಿಮ್ಮ ದೇವರು ಮೆಚ್ಚೋದಿಲ್ಲ, ನಿಮ್ಮ ವಂಶಕ್ಕೆ ಚಲೋ ಆಗುದಿಲ್ಲ. ಇದು ರೈತರು ಕಣ್ಣೀರಿಟ್ರ ಅದಕ್ಕೆ ಅಟ್ಲೀಸ್ಟ್ ಇದನ್ನು ಮಾಡುವಂತ ಕೆಲಸವನ್ನು ಮಾಡಂಗಿಲ್ಲ ಅಂತ ಹೇಳಿದ್ರೆ ಸಚಿವ ಶಿವಾನಂದ ಪಾಲ್ರಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಇಲ್ಲಿ ಬರಬೇಕು, ಅವ್ರು ಬಂದು ನೋಡ್ಬೇಕು. ಅದು ಏನು ಈ ರೈತರಿಗೆ ಯೋಗ್ಯ ಪರಿಹಾರ ಕೊಡಬೇಕು. ಇವ್ರಿಗೆ ಅಷ್ಟೇ ಅಲ್ಲ, ಮುಂದೆ ಬೆಳೆ ನೀರು ಹಾಸ್ಕೊಂಡು ಬೆಳೆ ಹಾನಿ ಆಕತಿ, ಅವ್ರಿಗೆ ಸಹಿತ ತಕ್ಕ ಮಟ್ಟಿನ ಪರಿಹಾರ ಕೂಡ ಕೊಡಬೇಕಂತ ಒತ್ತಾಯ ನಾವು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಹಾನಿ ಸಣ್ಣ ಹಾನಿ ಆಗಿಲ್ಲ. ಇದು ನೋಡಿದ್ರೆ ಆಶ್ಚರ್ಯ ಆಕತಿ. ಪಾಪ ಗಣ್ಣೂರು ರೈತ ಹೇಳಕತ್ತಾರ, ಅವ್ರು 4-5 ವರ್ಷ ಹೇಳಕತ್ತೇವ್ರು, ಯಾರು ಕೇಳಿಲ್ಲ ಅಂತ ಹೇಳ್ಕೊಂಡು. ಮತ್ತೆ ಆವರೆಗೆ ಇನ್ನೊಂದು ನಾನು 2013ರಿಂದ 2026ರವರೆಗೆ ಪಶ್ಚಿಮದ 75 ಕಿಲೋಮೀಟರ್ ಕೆನಾಲ, ಪೂರ್ವದ 17 ಕಿಲೋಮೀಟರ್ ಕೆನಾಲ್ ದುರಸ್ತಿ ಸಲುವಾಗಿ ಬ್ಯಾಸಿಯೊಳಗ ಕೆನಾಲ್ ಬಂದ್ ಆದಾಗ ಆ ರಿಪೇರಿ ಮಾಡೋ ಸಲುವಾಗಿ ಪ್ರತಿ ವರ್ಷ ಎಷ್ಟು ದುಡ್ಡು ಇಟ್ಟಿರಿ, ಮತ್ತೆ ಆ ಕೆಲಸ ಯಾರಿಗೆ ಕೊಟ್ಟಿರಿ, ಯಾರು ಮಾಡಿದ್ರು, ಅದ್ರ ಫೋಟೋ ಸಮೇತವಾಗಿ ಸಾಕ್ಷಿಗಳನ್ನು ನಾನು ಕೊಡಬೇಕು ನೀವು ಉತ್ತರ. ಇದನ್ನೊಂದು ನಾನು ಪತ್ರನೂ ಕೊಟ್ಟು ಕಳಿಸ್ತೀನಿ. ಇವತ್ತು ನಿಮ್ಮ ಕಾರ್ಯಾಲಯಕ್ಕೆ, ಚೀಫ್ ಇಂಜಿನಿಯರ್ ಕಾರ್ಯಾಲಯಕ್ಕೆ ಕೊಟ್ಟು ಕಳಿಸ್ತೀನಿ. ಆಲ್ಮಟ್ಟಿಗೆ ನಾನು 14 ವರ್ಷ ಈ ಕೆನಾಲ್ಗಳಿಗೆ ರಿಪೇರಿ ಸಲುವಾಗಿ ಎಷ್ಟು ದುಡ್ಡು ಇಟ್ರಿ, ಆ ಕೆಲಸ ಯಾರು ಮಾಡಿದ್ರು, ಎಷ್ಟು ಮಾಡಿದ್ರು, ಇದೆಲ್ಲ ಮಾಹಿತಿಯನ್ನು ನಾನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ನಿನ್ನೆ ರಾತ್ರಿ 10:30 ಗಂಟೆಗೆ ಮುಳವಾಡ ಏತ ನೀರಾವರಿ ಮೊದಲನೇ ಹಂತದ ಪಶ್ಚಿಮ ದಿಕ್ಕಿನ ಒಂದು ಮೇನ್ ಕೆನಾಲ್ ಹಳ್ಳದಗೆನೂರು ಗ್ರಾಮ ಹತ್ತಿರ ಸುಮಾರು 5-6 ವರ್ಷದಿಂದ ಓರ್ಪಳ ಆಗ್ತಕ್ಕಂಥ ವಿಷಯವನ್ನು ರೈತರು ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತಂದರೂ ಕೂಡ ಈ ಕಡೆ ಗಮನ ಹರಿಸಲಾರದೇ ಸರ್ಕಾರ ಅಲಕ್ಷ್ಯ ಮಾಡಿದ್ದಕ್ಕೆ ನಿನ್ನೆ ರಾತ್ರಿ 10:30 ಗಂಟೆಗೆ ಈ ಒಂದು ದೊಡ್ಡ ಕೆನಾಲ್ ಇವತ್ತು ಹೊಡೆದು ಇವತ್ತಿಷ್ಟ ಅನಾಹುತ ಆಗದ ಕಾರಣ ಸರ್ಕಾರದ ನಿರ್ಲಕ್ಷ್ಯ. ಈ ಕೆನಾಲ್ ಮಾಡಿರ್ತಕ್ಕಂಥದ್ದು 1999ರಲ್ಲಿ ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿದ್ದೆ ನಾನು. ಆವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು, ಎಚ್ ಕೆ ಪಾಟೀಲ್ ಅವರು ನೀರಾವರಿ ಮಂತ್ರಿ ಆಗಿದ್ರು. ಆವಾಗ ನಾನು ಇದನ್ನು ಆಗಲೇಬೇಕು ಅಂತ ಪಟ್ಟು ಹಿಡಿದು ಪ್ರತಿ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಉತ್ತರವನ್ನು ಪಡ್ಕೊಂಡು ಆ ಕಾಲಮಿತಿಯೊಳಗೆ ಇದು ಮುಗಿಬೇಕು ಅಂತ ಒತ್ತಾಯ ಮಾಡಿದಾಗ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರವರು ಇದಕ್ಕೆ ಸಂಬಂಧಪಟ್ಟ ದುಡ್ಡನ್ನು ಬಿಡುಗಡೆ ಮಾಡಿ ಮುಳವಾಡ ಏತ ನೀರಾವರಿಯ ಮೊದಲನೇ ಜಾಕವೆಲ್ ಬಳುತಿ, 2ನೇ ಜಾಕವೆಲ್ ಹನುಮಾಪುರ 2 ಜಾಕಲ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ 75 ಕಿಲೋಮೀಟರ್ ಗೋಟೆ ಗದ್ದಾಳವರೆಗೆ ಇರತಕ್ಕಂಥ ಕೆನಾಲು, ಆ ಕಡೆ ಒಂದಾಲ್ವರೆಗೆ ಇರತಕ್ಕಂಥ ಸುಮಾರು 17 ಕಿಲೋಮೀಟರ್ ಕೆನಾಲ್, 2 ಕಡೆ ಕೆನಾಲ್ಗಳನ್ನು ಮಾಡಿ ಆ 2004ರಲ್ಲಿ ಇದನ್ನು ಕಾಮಗಾರಿ ಪೂರ್ತಿಯಾಗಿ ಇದೊಂದು ರೈತರಿಗೆ ಸುಮಾರು 30,000 ಹೆಕ್ಟೇರ್ ಅಂದ್ರೆ ಒಂದು ಹೆಕ್ಟೇರ್ ಅಂದ್ರೆ 2.5 ಎಕರೆ, ಸುಮಾರು ಒಂದು 70-75 ಎಕರೆಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ನಾನು ಪ್ರಥಮ ಶಾಸಕದಂತ ಸಂದರ್ಭದಲ್ಲಿ ರೈತರ ಬಹುದಿನದ ಬೇಡಿಕೆ ವಿಜಯಪುರ ಜಿಲ್ಲೆ, ಆ ಬಹುದಿನದ ಬೇಡಿಕೆಯನ್ನ ಆ ಸರ್ಕಾರದ ಗಮನಕ್ಕೆ ತಂದು ಪ್ರಯತ್ನ ಮಾಡಿ ಹೋರಾಟಗಳನ್ನು ಮಾಡಿ ಈ ನೀರಾವರಿಯನ್ನು ಮಾಡಿರ್ತಕ್ಕಂಥದ್ದು ಒಂದು ನನ್ನ ಡ್ಯೂಟಿ ಅಂತ ಮಾಡಿ ನಾವಾಗ. ಆದರೆ ಅಲ್ಲಿಂದ ನಾವು 2 ಬಾರಿ ಶಾಸಕಿದ್ದೆ ನಾನು, ಒಂದು 10-15 ತಿಂಗಳು ಮಂತ್ರಿ ಕೂಡ ಇದ್ದೆ ನಾನು. ಆ ಸಂದರ್ಭದಲ್ಲಿ ಪ್ರತಿ ವರ್ಷನ ಕೆನಾಲ್ಗಳನ್ನು ವೀಕ್ಷಣೆ ಮಾಡ್ತಿದ್ದೆ ಮತ್ತು ಎಲ್ಲೆಲ್ಲಿ ತೊಂದರೆ ಆಗತ್ತೆ ಅದನ್ನ ರಿಪೇರಿ ಮಾಡತಕ್ಕಂಥ ಕೆಲಸವನ್ನು ಸಂಬಂಧಪಟ್ಟ ಎಂಜಿನಿಯರ್ ಹೇಳ್ತಾ ಇರ್ತಿದ್ದೆ ನಾನು. ಆದರೆ 2013ರಿಂದ 2026ರವರೆಗೆ ಸುಮಾರು 14 ವರ್ಷಗಳವರೆಗೆ ಈಗಿದ್ದಂಥ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಸಚಿವರು ಆಗಿರತಕ್ಕಂಥದ್ದು. ಮೊದಲು ಕೂಡ 2 ಬಾರಿ ಶಾಸಕ, ಈಗಂತೂ 15 ವರ್ಷ ಕಂಟಿನ್ಯೂ ಶಾಸಕರವರು. ಅವರು ಪ್ರತಿ ವರ್ಷ ಇದನ್ನು ಯಾವಾಗ ವೀಕ್ಷಣೆ ಮಾಡ್ಯಾರ ನನಗಂತೂ ಗೊತ್ತಿಲ್ಲ. ಅವ್ರು ಹೋಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ಅವರು ವೀಕ್ಷಣೆ ಮಾಡಿ ರೈತರಿಂದ ತೊಂದರೆ ಬಂದಾಗ, ಅರ್ಜಿ ಬಂದಾಗ ಅದನ್ನು ರಿಪೇರಿ ಮಾಡತಕ್ಕಂಥದ್ದು ಅವ್ರು ಸಂಬಂಧಪಟ್ಟವ್ರ ಕರ್ತವ್ಯ. ಆ ಕರ್ತವ್ಯ ಸಂಪೂರ್ಣ ವಿಫಲ ಆಗಿದ್ದಾರೆ ಶಾಸಕರು, ಸಚಿವರು.
ಈ ಒಂದು 15 ವರ್ಷ 14 ವರ್ಷ ಹಿಂದಿಂದ ನಾನು ಬಿಟ್ಟು ಬಿಡ್ತೀನಿ. ನಾವು ಮಾಡಿರ್ತಕ್ಕಂಥ ಕೆನಾಲವನ್ನ ಅಟ್ಲೀಸ್ಟ್ ನೋಡಿ ಅದಕ್ಕೆ ರಿಪೇರಿ ಮಾಡುವಂತದ್ದು, ಕಂಟಿ ತೆಗೆಯುವಂತದ್ದು, ಹೂಳು ಎತ್ತುವಂತದ್ದು, ಈ ಕೆಲಸವನ್ನು ಕನಿಷ್ಠವಾಗಿರ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತಿನ ಸಚಿವರು ತಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆಯಿಂದ ಮಾಡಿಲ್ಲ ಅಂತಕ್ಕಂಥ ಆರೋಪವನ್ನು ಗಂಭೀರವಾಗಿ ಮಾಡಲಿಕ್ಕೆ ಬಯಸ್ತೀನಿ ನಾನು. ಹೀಗಾಗಿ ಜಿಲ್ಲೆ ಕೋಲಾರ ತಾಲೂಕಿನ ಹಳದ್ಗೆನ್ನೂರು ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಮುಳವಾಡ ಏತ ನೀರಾವರಿಯ ಕಾಲುವೆ ಒಡೆದು ಕಾಲುವೆ ನೀರು ಸಂಪೂರ್ಣವಾಗಿ ರೈತರ ಜಮೀನಿಗೆ ನುಗ್ಗಿ ರೈತರ ಸಾಕಷ್ಟು ಬೆಳೆಗಳು ನಾಶವಾಗಿದ್ದೇವೆ. ಕಬ್ಬು, ಗೋಧಿ, ಈರುಳ್ಳಿ ಹೀಗೆ ನಾನಾ ತರಹದ ಸುಮಾರು 20 ರಿಂದ 30 ಎಕರೆ ಜಮೀನಿನ ಸಂಪೂರ್ಣ ಬೆಳೆಗಳು ನಾಶವಾಗಿದ್ದಾವೆ. ಅದರ ಜೊತೆಗೆ ಸುಮಾರು ರೈತರ ಜಮೀನಿನಲ್ಲಿ ಇರತಕ್ಕಂಥ ಫಲವತ್ತಾದ ಮಣ್ಣು 3-4 ಫೂಟು ಮಣ್ಣು ಕೊಚ್ಚಿಕೊಂಡು ಹೋಗಿಬಿಟ್ಟಿದೆ. ಹೀಗಾಗಿ ರೈತರಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ಹೀಗಾಗಿ ನಾನು ಇದಕ್ಕೆ ನೇರ ಕಾರಣ ಯಾರಪ್ಪ ಅಂತಂದ್ರ KBJNL ಅಧಿಕಾರಿಗಳು. KBJNL ಅಧಿಕಾರಿಗಳು ಒಂದೇದು ಇವ್ರು ಮಾಡಿರ್ತಕ್ಕಂಥ ತಪ್ಪು ಏನಪ್ಪಾ ಅಂತಂದ್ರ ಆ ಕೆನಾಲ್ ನಲ್ಲಿ ಇರ್ತಕ್ಕಂಥ ಸರಿಯಾದ ಹೂಳನ್ನು ತೆಗೆದೇ ಇರುವುದು. ಎರಡನೇದು ಏನಪ್ಪಾ ಅಂತಂದ್ರೆ ಕೆನಾಲ್ ಸುತ್ತಮುತ್ತಲು ಇರ್ತಕ್ಕಂಥ ಕಂಟಿಯನ್ನು ಸರಿಯಾಗಿ ಕಿತ್ತದೇ ಇರುವುದು. ಇವ್ರೇನ್ ಮಾಡ್ತಾರೆ KBJNL ಅಧಿಕಾರಿಗಳು, ಯಾರಿಗಾರ ಸ್ವಲ್ಪ ಟೆಂಡರ್ ಕೊಟ್ಟಂಗ್ ಮಾಡೋದು, ಟೆಂಡರ್ ಕೊಟ್ಟಂಗ್ ಮಾಡಿ ಅವ್ರಿಗೆ ಅರ್ಧ ಕೆಲಸ ಮಾಡ್ಸಕ್ ಹಚ್ಚೋದು, ಅರ್ಧ ಕಮಿಷನ್ ತಗೊಳ್ಳೋದು. ಹೀಗಾಗಿ ಸಂಪೂರ್ಣವಾಗಿ ಆ ಕೆನಾಲ್ ಹೂಳು ತುಂಬ್ಕೊಂಡ್ಬಿಟ್ಟಿದೆ. ಸರಿಯಾಗಿ ಅದಕ್ಕೆ ಮೇಂಟೆನೆನ್ಸ್ ಇಲ್ಲ, ಬಂದು ನೋಡಂಗಿಲ್ಲ. ಒಬ್ರು KBJNL ಅಧಿಕಾರಿಗಳು ಕೆನಾಲ್ ಭೇಟಿ ಕೊಡಂಗಿಲ್ಲ. ಸಂಪೂರ್ಣವಾಗಿ ಅಲ್ಲೆಲ್ಲ ನೋಡಬಹುದು ನಾವು, ಕೆನಾಲ್ ಸುತ್ತಮುತ್ತ ಎಲ್ಲ ಕಂಟಿ ಎದ್ದಾವ್. ಆ ಕಂಟಿ ಎದ್ದ ಹೀಗಾಗಿ ಅದು ಸಂಪೂರ್ಣವಾಗಿ ಅದು ಕುಸಿದು ಆ ಕಾಲುವೆ ಒಡೆದು ಸಂಪೂರ್ಣವಾಗಿ ರೈತರ ಜಮೀನಿಗೆ ನುಗ್ಗಿ ಎಲ್ಲ ಬೆಳೆಗಳು ಹಾಳಾಗಿಬಿಟ್ಟಿದ್ದೇವೆ. ಹೀಗಾಗಿ ನಾನು ನನ್ನ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊತೀನಿ, ಬೆಳೆ ಹಾನಿಯಾಗಿರ್ತಕ್ಕಂಥ ಬೆಳೆಗೆ ಶೀಘ್ರದಲ್ಲಿಯೇ ಪರಿಹಾರವನ್ನು ಒದಗಿಸಿಕೊಡಬೇಕು. ಸಾಕಷ್ಟು ಬೆಳೆ ಹಾನಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೀನಿ, ಆ ಜಮೀನಿಗೆ ನೀರು ನುಗ್ಗಿ ಹಾನಿಯಾಗಿರ್ತಕ್ಕಂಥ ಸಂಪೂರ್ಣ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸಿ ಆ ರೈತರಿಗೆ ನ್ಯಾಯವನ್ನು ಒದಗಿಸಬೇಕು. ಅದರ ಜೊತೆಗೆ ಆ ನೇರ ಹೊಣೆ ಯಾರಪ್ಪ ಅಂತಂದ್ರೆ KBJNL ಅಧಿಕಾರಿಗಳು. ಆ KBJNL ಅಧಿಕಾರಿಗಳಿಗೆ ತಾವು ಪಾಠ ಕಲಿಸಬೇಕಪ್ಪ ಅಂತಂದ್ರ ಸೂಕ್ತವಾಗಿ ತತ್ಕ್ಷಣ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಂತ ಮಾತನ್ನ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ಮೊಹಮ್ಮದ್ ಗೌಲ್ ಸವಾಲ್ದಾರ್, ವಕೀಲರು, ಸಾಕಿನ್, ಹಳ್ಳದಗನ್ನೂರು. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.